ನಾವು RSS ಅವರ ತತ್ವ ಸಿದ್ಧಾಂತವನ್ನ ಮುಂಚೆಯಿಂದಾನು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ. ನನ್ ಸುದ್ದಿಗೆ ಬಂದ್ರೆ ನಿಮ್ ಅಪ್ಪನ್ ಬಂಡವಾಳ ಬಿಚ್ಚಿಡ್ತೀನಿ. ಪ್ರಿಯಾಂಕ್ ಖರ್ಗೆಗೆ ವಾರ್ನಿಂಗ್ ಕೊಟ್ಟ ಛಲವಾದಿ ನಾರಾಯಣ ಸ್ವಾಮಿ. ಹುಲಿ ಬಾಲನ ಅಲ್ಲಾಡಿಸಬಹುದು, ಬಾಲ ಹುಲಿನ ಅಲ್ಲಾಡಿಸುತ್ತಾ? ಹುಲಿ ತನ್ನ ಬಾಲನ ಹೆಂಗ್ ಬೇಕಾದ್ರೂ ಆಟ ಆಡಿಸ್ಬೋದು, ಯಾವ್ದಾದ್ರು ಬಾಲ ಹುಲಿನ ಆಟ ಆಡ್ಸಕ್ಕಾಗುತ್ತಂದ್ರೆ? ಪದೇ ಪದೇ ನನ್ನ ಸುದ್ದಿಗೆ ಬಂದ್ರೆ ನಿನ್ನ ಇತಿಹಾಸದ ಜೊತೆಗೆ ನಿಮ್ಮ ಅಪ್ಪನ ಬಂಡವಾಳವನ್ನ ಸಹ ಬೆಚ್ಚಿಡ್ಬೇಕಾಗುತ್ತೆ ಅಂತ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಏಕವಚನದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನನ್ನನ್ನ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಕೆಣಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಇತಿಹಾಸವನ್ನ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಪದೇ ಪದೇ ನನ್ನನ್ನು ಕೆಣಕಿದ್ರೆ ನಿಮ್ಮ ತಂದೆಯ ಇತಿಹಾಸದ ಜೊತೆಗೆ ನಿಮ್ಮ ಇತಿಹಾಸವನ್ನ ಸಹ ಬಿಚ್ಚಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ನಾನು ದಲಿತರ ಆಸ್ತಿಯನ್ನ ಅಥವಾ ಸವಲತ್ತುಗಳನ್ನ ನನ್ನ ಕುಟುಂಬಕ್ಕೆ ತುಂಬಿಕೊಂಡಿಲ್ಲ. ನನ್ನ ಮನೆಯಲ್ಲಿ ಶಾಸಕರು ಎಂಪಿಗಳು ಸಹ ಇಲ್ಲ. ದಲಿತರು ಸಂಕಷ್ಟಕ್ಕೆ ಸಿಲುಕೋದಕ್ಕೆ ನೀವೇ ನೇರ ಕಾರಣ. ನಿಮ್ಮ ಬಗ್ಗೆ 4 ಜನ ದಲಿತರು ಒಳ್ಳೆಯದನ್ನೇ ಮಾತನಾಡೋದಿಲ್ಲ. ಬೀದರ್ನಿಂದ ಚಾಮರಾಜನಗರದವರೆಗೂ ಸಹ ನಿಮ್ಮ ಚರಿತ್ರೆ ಏನು ಅನ್ನೋದು ಗೊತ್ತಿದೆ ಅಂತ ವಾಗ್ದಾಳಿಯನ್ನ ಸಹ ನಡೆಸಿದ್ದಾರೆ. ಇದೊಂದು ಬಾಲಂಗೋಚಿ. ಇದೋಗಿ ಏನೆಲ್ಲ ಮಾತಾಡ್ತಾರೆ ಏನಂತಂದ್ರೆ ಇದಕ್ಕೊಂದು ಗೀಳು ಎಲ್ಲಕ್ಕಿಂತ ಹೆಚ್ಚು ನನ್ನ ಬಗ್ಗೆನೂ ಅನ್ನೇ ಮಾತಾಡಿದ್ದಾರೆ. ಸಹೋದರ ಪ್ರಿಯಾಂಕ್ ಖರ್ಗೆ ಮೆಂಟಲ್ ಆಸ್ಪತ್ರೆಯಿಂದ ಬಂದವರು. ಅವರು ಜನೋಪಕಾರಿ ಮಾತನಾಡೋದು ಕಮ್ಮಿನೇ. ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ಚಡ್ಡಿಯನ್ನು ಹಾಕ್ತಾರೆ, ಬರೀ ಇಂಥವೇ ಅವರು ಮಾತಾಡೋದು ಅಂತ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಅವರು ನರೇಗಾ ಕೆಲಸದವರಿಗೆ ಹಣ ಕೊಡೋದಕ್ಕೆ ಆಗಿಲ್ಲ. ಅವರ ಇಲಾಖೆ ಬಗ್ಗೆ ಒಮ್ಮೆಯೂ ಸಹ ಮಾತನಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅಲ್ಲ, ಅವರ ಇಡೀ ಖಾನ್ದಾನ್ ಬಂದರೂ ಸಹ RSS ಅನ್ನ ನಿಷೇಧ ಮಾಡೋದಕ್ಕೆ ಆಗೋದೇ ಇಲ್ಲ. ಹುಲಿ ತನ್ನ ಬಾಲವನ್ನ ಅಲ್ಲಾಡಿಸಬಹುದು, ಆದರೆ ಬಾಲ ಯಾವತ್ತೂ ಹುಲಿಯನ್ನ ಅಲ್ಲಾಡಿಸೋದಕ್ಕೆ ಆಗೋದೇ ಇಲ್ಲ. ನೆಹರು, ಇಂದಿರಾ ಅವರಿಂದಲೇ ಸಂಘ ಪರಿವಾರವನ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. RSS ದೇಶಭಕ್ತರ ಕೂಟ, ನಾವು ಅದರ ಹಿಂದೆ ಇದ್ದೇವೆ. ಕಾಂಗ್ರೆಸ್ನವರು ಇರೋದು ಪಾಕಿಸ್ತಾನ, ಚೀನಾದ ಹಿಂದೆ ಅಂತ ತಮ್ಮ ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಒಂದೊಂದು ತಂತ್ರ ಕೂಡ ಹೊರಬರ್ತಾ ಇದೆ. ಸಿದ್ದರಾಮಯ್ಯ ಹಠಾವೋ ಕೂಡ ಶುರುವಾಗಿದೆ. ರಾಜ್ಯದಿಂದ ಸಿದ್ದರಾಮಯ್ಯ ಅವರನ್ನ ಹೇಗೆ ಹೊರಗೆ ಕಳಿಸ್ಬೇಕು ಅನ್ನೋ ತಂತ್ರ ಕೂಡ ಹೆಣೆಯಲಾಗ್ತಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ ಖರ್ಗೆ ಅವರನ್ನ ಸಹ ಇಲ್ಲಿಂದ ಹೇಗೆ ಹೊರಗೆ ಕಳಿಸಿದ್ರು. ಖರ್ಗೆ ಅವರಿಗೆ ಶೆಡ್ ಅನ್ನ ರೆಡಿ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರಿಗೆ ಕೂಡ ಶೆಡ್ ರೆಡಿ ಮಾಡ್ತಿದ್ದಾರೆ ಅಂತ ವ್ಯಂಗ್ಯ ಆಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಖಂಡಿಸಿದಂತಹ ಛಲವಾದಿ, ರಸ್ತೆ ಬೇಕಾದ್ರೆ ಗ್ಯಾರಂಟಿ ಬಿಟ್ಟುಬಿಡಿ ಅಂತಾರೆ ರಾಯರೆಡ್ಡಿ. ಇವರದ್ದು ಅಭಿವೃದ್ಧಿಯಾದಂತಹ ಸರ್ಕಾರ ಅಲ್ಲ, ಜನರನ್ನ ಮೋಸ ಮಾಡಿ ಮೂಗಿಗೆ ತುಪ್ಪವನ್ನ ಸವರಿ ಮತ ಪಡೆದು ಲೂಟಿ ಮಾಡುವಂತಹ ಉದ್ದೇಶ ಇವರದ್ದಾಗಿದೆ. ಅಭಿವೃದ್ಧಿಗೂ ಸಹ ಗ್ಯಾರಂಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಗ್ಯಾರಂಟಿ ಸರಿಯಾಗಿ ರೀಚ್ ಆಗ್ತಿಲ್ಲ, ನುಡಿದಂತೆ ನಡೆದಿಲ್ಲ. ಇನ್ನು 3 ವರ್ಷಕ್ಕೆ ಚುನಾವಣೆ ಇದೆ. ಒಂದೇ ವರ್ಷ ಚುನಾವಣೆ ಅನ್ನೋ ಮಟ್ಟಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟು ಸಾಧ್ಯ ಅಷ್ಟು ಲೂಟಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.